ಸ್ವಾತಿ ರೂಮಿಗೆ ಬಂದ ಸಿದ್ದು ಮೊಬೈಲ್ ಹಿಡಿದು ಮುತ್ತು ಫೋಟೋವನ್ನು ನೋಡುತ್ತಾ ಅಳುತ್ತಾ ಕೂತಿದ್ದ ಸ್ವಾತಿಯನ್ನು ನೋಡಿದ ಸಿದ್ದು ಒಮ್ಮೆಲೆ ಶಾಕ್ ಆಗಿಬಿಡ್ತಾನೆ. ಏನಿವಳು ಮುತ್ತು ಫೋಟೋ ನೋಡ್ತಿದ್ದಾಳೆ ಅಂದರೆ ಅಮ್ಮು ಪ್ರೀತಿಸ್ತಿರೋದು ಮುತ್ತುನ? ಎಂಥ ಎಡವಟ್ಟಾಗೋಯ್ತು. ಆದರೆ ಸ್ವಾತಿ ಹೇಳಿದ್ಲು ಅವನು ಯಾರೋ ಬೇರೆ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ. ಇವಳು ಯಾಕೆ ಹಾಗೆ ಹೇಳಿದ್ಲು ಎಂದು ಮನದಲ್ಲೇ ಯೋಚಿಸುತ್ತಾ ನಿಂತಿದ್ದ ಸಿದ್ದುವನ್ನು ನೋಡಿದ ಸ್ವಾತಿ ಗಾಬರಿಯಿಂದ ಮೊಬೈಲ್ ಬದಿಗಿಟ್ಟು ಕಣ್ಣೀರು ಒರೆಸಿಕೊಳ್ಳುತ್ತಾ, ಅರೆ ಸಿದ್ದು, ನೀ ಬರಲ್ವೇನೋ ಅಂದ್ಕೊಂಡಿದ್ದೆ ಕಣೋ, ನಂಗಂತೂ ತುಂಬ ಖುಷಿ ಆಗ್ತಿದೆ ಎಂದಳು ಖುಷಿಯಿಂದ. ಅಮ್ಮು, ನೀನು ಪ್ರೀತಿಸ್ತಿರೋದು ಮುತ್ತು ಅವ್ರನ್ನ ಎಂದು ಕೇಳಿದನು. ಏ ಗೂಬೆ, ಇವತ್ತು ನನ್ನ ಎಂಗೇಜ್ಮೆಂಟ್, ಅದೆಲ್ಲ ಬೇಕಾ ಇವಾಗ? ಇಲ್ಲಿ ನೋಡು ಈ ಸೀರೆ ಹೇಗಿದೆ ಎಂದು ಕೇಳಿದಳು ಸ್ವಾತಿ. ಅಮ್ಮು ಪ್ಲೀಸ್ ಕಣೆ, ನನಗೆ ನಿಜ ಗೊತ್ತಾಗಬೇಕು, ಹೇಳು ನೀನು ಪ್ರೀತಿಸ್ತಿರೋದು ಮುತ್ತುನಾ ಎಂದನು ಸಿದ್ದು. ಹೌದು ಕಣೋ, ನಾನು ಮನಸಾರೆ ಪ್ರೀತಿಸಿದ್ದು ನಮ್ಮ ಸೀನಿಯರ್ ಮುತ್ತು ಎಂದಳು ಸ್ವಾತಿ. ಅವರು ಬೇರೆ ಹುಡುಗಿನ ಪ್ರೀತಿಸ್ತಿದ್ದಾರೆ ಅಂತ ಯಾರು ಹೇಳಿದ್ ನಿನಗೆ ಎಂದು ಕೇಳಿದನು ಸಿದ್ದು. ಅವತ್ತು ನಾನು ಮುತ್ತು ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಅವರೇ ಹೇಳಿದ್ದು ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ. ಆದರೆ ಆ ಹುಡುಗಿ ಯಾರಂತ ಹೇಳಲಿಲ್ಲ ಅವರು. ಯಾಕೋ ಇದನ್ನೆಲ್ಲ ಕೇಳ್ತಿದೀಯಾ ಎಂಬ ಸ್ವಾತಿ ಮಾತಿಗೆ ಸಿದ್ದು, ಏನಮ್ಮು, ನೀನು ಅವತ್ತೇ ಎಲ್ಲ ಕರೆಕ್ಟಾಗಿ ಹೇಳೋದಲ್ವಾ, ಇವಾಗ ನೋಡು ಎಂಥ ಎಡವಟ್ಟಾಗೋಯ್ತು ಎಂದು ಯೋಚಿಸುತ್ತಾ ಕಾಟ್ ಮೇಲೆ ಕುಳಿತನು ಸಿದ್ದು. ಯಾಕೋ ಸಿದ್ದು, ಏನಾಯ್ತು ಎಂದು ಗಾಬರಿಯಿಂದ ಕೇಳಿದಳು ಸ್ವಾತಿ. ಅವತ್ತು ನೀನು ಬಂದು ಮೋಹನ್ ಅಣ್ಣನ ಮದುವೆ ಆಗ್ತೀನಿ ಅಂತ ಹೇಳ್ದೆ ಅಲ್ವಾ, ಅವತ್ತು ಬೆಳಗ್ಗೆ ಮುತ್ತು ಅವರು ನನ್ನ ಮೀಟ್ ಆಗೋಕ್ಕೆ ಬಂದಿದ್ರು ಕಣೆ. ಅವರು ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂದರು. ಅದಕ್ಕೆ ನಾನು ನಿನ್ನ ಮದುವೆಗೆ ಒಪ್ಕೊಂಡಿರೋ ವಿಷಯ ಹೇಳಿ ಇನ್ನು ಮುಂದೆ ಅವಳ ಲೈಫಲ್ಲಿ ಬರಬೇಡಿ ಅಂತ ಹೇಳಿ ಕಳಿಸ್ಬಿಟ್ಟೆ ಕಣೆ. ಸಿದ್ದು, ಏನೋ ಹೇಳ್ತಿದೀಯಾ? ಮುತ್ತು ನನ್ನ ಲವ್ ಮಾಡ್ತಿದ್ದಾನಾ? ನಂಗಂತೂ ನಂಬೋಕೆ ಆಗ್ತಿಲ್ಲ ಕಣೋ ಎಂದು ಖುಷಿಯಿಂದ ಆನಂದ ಬಾಷ್ಪ ಹಾರಿಸಿದಳು ಸಾಕ್ಷಿ. ಹೌದು ಕಣೆ, ನಾನು ಹೇಳ್ತಿರೋದು ನಿಜ. ಮೊದಲು ಇದನ್ನೆಲ್ಲ ಮೋಹನ್ ಅಣ್ಣಗೆ ಹೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು ಎಂದು ಅವಸರದಿ ಹೊರಟಿದ್ದ ಸಿದ್ದುವನ್ನು ತಡೆದ ಸ್ವಾತಿ, ನೋಡ್ ಸಿದ್ದು, ನಾನು ಮೋಹನ್ ಅವರನ್ನೇ ಮದುವೆ ಆಗ್ತೀನಿ ಎಂದಳು ಸ್ವಾತಿ. ಏನೇ ಆಗಿದೆ ನಿಂಗೆ? ಲೂಸ್ ಥರ ಮಾತಾಡ್ತಿದೀಯಲ್ಲ. ಮುತ್ತು ನಿನ್ನನ್ನು ಲವ್ ಮಾಡ್ತಿಲ್ಲ ಅಂತ ತಾನೇ ನೀನು ಮೋಹನ್ ಅಣ್ಣನ ಮದುವೆ ಆಗೋಕೆ ಒಪ್ಕೊಂಡಿದ್ದು. ಇವಾಗ ಮುತ್ತು ಕೂಡ ನಿನ್ನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾದ ಮೇಲೂ ನೀ ಯಾಕೆ ಅಣ್ಣನ್ನೇ ಮದುವೆ ಆಗ್ತೀನಿ ಅಂತಿದೀಯಾ ಎಂದು ಕೇಳಿದನು ಸಿದ್ದು. ಇವತ್ತು ಎಂಗೇಜ್ಮೆಂಟ್ ಇದೆ, ಇವಾಗ ಹೋಗಿ ಕ್ಯಾನ್ಸಲ್ ಮಾಡಿ ಅಂದರೆ ಅವರಿಗೆ ತುಂಬ ನೋವಾಗುತ್ತೆ ಕಣೋ. ನನ್ನ ಅವ್ರ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಪಪ್ಪನ್ನು ಜೊತೆಗೆ ಇಟ್ಕೊಳ್ಳೋಕ್ಕೆ ಒಪ್ಕೊಂಡಿದ್ರು ಮೋಹನ್ ಅವರು. ಅಷ್ಟು ಒಳ್ಳೆ ಮನಸ್ಸಿರೋರಿಗೆ ನಾನು ನೋವು ಕೊಡಲ್ಲ ಸಿದ್ದು ಎಂದಳು ಸ್ವಾತಿ. ಮತ್ತೆ ಮುತ್ತುಗತಿ ಏನೇ ಎಂದನು ಸಿದ್ದು. ಹೇಗಿದ್ರು ಮುತ್ತುಗೆ ನಾನು ಲವ್ ಮಾಡ್ತಿರೋ ವಿಷಯ ಗೊತ್ತಿಲ್ಲ ಬಿಡು, ಬೇರೆ ಯಾರನ್ನಾದರೂ ಮದುವೆ ಮಾಡಿಕೊಂಡು ಸುಖವಾಗಿರ್ತಾರೆ ಬಿಡು, ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಎಂದಳು ಸ್ವಾತಿ. ಆಯಿತು ಅಮ್ಮು, ಆದರೆ ಸ್ವಲ್ಪ ನೀನು ನಿನ್ನ ಬಗ್ಗೆಯೂ ಥಿಂಕ್ ಮಾಡು ಎಂದನು ಸಿದ್ದು. ನನಗೆ ಮುತ್ತು ಲವ್ ಮಾಡ್ತಿದ್ದೇನೆ ಅನ್ನೋದು ಗೊತ್ತಾಯ್ತು ಅಲ್ವಾ ಸಿದ್ದು, ಅಷ್ಟೇ ಸಾಕು, ನನಗೆ ಜೀವನ ಪೂರ್ತಿ ಖುಷಿಯಾಗಿ ಬದುಕ್ತೀನಿ. ನನ್ನ ಆಸೆಗೋಸ್ಕರ ಮೋಹನ್ ಅವರಿಗೆ ನೋವು ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣೋ ಎಂದಳು ಸ್ವಾತಿ. ಸ್ವಾತಿ ಹೇಳಿದ ಮಾತು ಸರಿ ಎನಿಸಿ, ಆಯಿತು ಅಮ್ಮು, ನೀನು ಹೇಳ್ದಂಗೆ ಮಾಡೋಣ, ನಾನು ಹೊರಡ್ತೀನಿ ಅಮ್ಮು, ಮೋಹನ್ ಅಣ್ಣನ ಕರ್ಕೊಂಡು ಮಂಟಪಕ್ಕೆ ಬರ್ತೀವಿ ಎಂದು ಅಲ್ಲಿಂದ ಹೊರಟನು ಸಿದ್ದು. ಮನೆಗೆ ಬಂದ ಸಿದ್ದು ಹಾಗೆ ಯೋಚಿಸುತ್ತಾ ತನ್ನ ರೂಮಿನಲ್ಲಿ ಬಂದು ಕುಳಿತ. ಅದನ್ನು ಗಮನಿಸಿದ ಸಾಕ್ಷಿ ಇದೇ ಸರಿಯಾದ ಸಮಯ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಅವನೆಡೆಗೆ ಬಂದಳು. ಸಿದ್ದು, ಸ್ವಲ್ಪ ಮಾತಾಡಬೇಕಿತ್ತು, ಫ್ರೀ ಇದೆಯಾ ಎಂದು ಕೇಳಿದಳು ಸಾಕ್ಷಿ. ಹೇಳು ಸಾಕ್ಷಿ, ಏನು ಎಂದನು ಸಿದ್ದು. ಸ್ವಾತಿಗೆ ಮೋಸ ಆಗಬಾರ್ದು ಕಣೋ, ಅಂದರೆ ಅವಳ ಪ್ರೀತಿ ಗೆಲ್ಲಬೇಕು. ಪ್ರೀತಿ ಒಬ್ರನ್ನ ಮಾಡಿ ಇನ್ನೊಬ್ರನ್ನ ಮದುವೆ ಆಗೋದು ಅಂದರೆ ಎಷ್ಟು ಕಷ್ಟ ಅಂತ ನನಗೂ ಗೊತ್ತು ಕಣೋ. ಅದಕ್ಕೆ ಹೇಳ್ತಿದ್ದೀನಿ, ಏನಾದರೂ ಮಾಡಿ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡು ಎಂದಳು ಸಾಕ್ಷಿ. ಏನು ಹೇಳ್ತಿದೀಯಾ ಸಾಕ್ಷಿ? ಸ್ವಾತಿ ಲವ್ ಮಾಡ್ತಿರೋ ವಿಷಯ ನಿನಗೆ ಗೊತ್ತಾಯಿತು ಎಂದು ಆಶ್ಚರ್ಯದಿಂದ ಕೇಳಿದನು ಸಿದ್ದು. ಅವತ್ತು ನೀವಿಬ್ಬರು ಟೆರೆಸ್ ಮೇಲೆ ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡೆ ಕಣೋ, ಸಾರಿ ಎಂದಳು ಸಾಕ್ಷಿ. ಇರಲಿ ಬಿಡು, ಅದಕ್ಕೆ ಯಾಕೆ ಸಾರಿ ಕೇಳ್ತೀಯಾ? ನನಗೂ ಹಾಗೆ ಅನ್ನಿಸ್ತಿದೆ, ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು ಅಂತ. ಆದರೆ ಇವಾಗ ಹೋಗಿ ಸ್ವಾತಿ ಹತ್ರ ಮಾತಾಡ್ಕೊಂಡು ಬಂದೆ, ಅವಳು ಏನು ಕ್ಯಾನ್ಸಲ್ ಮಾಡೋದು ಬೇಡ, ಹಾಗೆ ಮಾಡಿದರೆ ಮೋಹನ್ ಅವರಿಗೆ ಬೇಜಾರಾಗುತ್ತೆ ಅಂದ್ಲು. ಅದಕ್ಕೆ ಆಯಿತು ಎಂದು ಸುಮ್ಮನೆ ಬಂದೆ ಕಣೆ ಎಂದನು ಸಿದ್ದು. ಇವಾಗ ಇನ್ನೂ ಟೈಮ್ ಇದೆ ಕಣೋ, ಇವಾಗಲೇ ಏನಾದರೂ ಮಾಡು. ಏನಾದರೂ ಎಂಗೇಜ್ಮೆಂಟ್ ಆದರೆ ಸ್ವಾತಿ ಮತ್ತು ಮೋಹನ್ ಇಬ್ಬರು ಖುಷಿಯಾಗಿರಲ್ಲ ಕಣೋ, ಲೇಟ್ ಮಾಡಬೇಡ, ಇವಾಗಲೇ ಏನಾದರೂ ಮಾಡು, ಟೈಮ್ ಆಗ್ತಿದೆ ಎಂದಳು ಸಾಕ್ಷಿ. ಆಯಿತು ಸಾಕ್ಷಿ, ನೀನು ಹೇಳಿದ್ದು ಸರಿಯಾಗಿಯೇ ಇದೆ. ನನ್ನ ಅಮ್ಮು ಯಾವಾಗಲೂ ಖುಷಿಯಾಗಿರಬೇಕು, ಅಷ್ಟೇ ಸಾಕು ನನಗೆ. ಇವಾಗಲೇ ಹೋಗಿ ಮೋಹನ್ ಅಣ್ಣ ಜೊತೆ ಮಾತಾಡ್ತೀನಿ ಎಂದನು ಸಿದ್ದು.
ಆಯ್ತು ಕಣೋ, ಹುಷಾರಾಗಿ ಮಾತಾಡು, ಅವರಿಗೂ ಬೇಜಾರಾಗಬಾರ್ದು ನೋಡು, ಆ ಥರ ಮಾತಾಡು ಎಂಬ ಸಾಕ್ಷಿ ಮಾತಿಗೆ ಆಯ್ತು ಕಣೆ ಎನ್ನುತ್ತಾ ಅವಸರದಿ ಮೋಹನ್ ರೂಮಿಗೆ ಹೊರಟನು ಸಿದ್ದು. ನಾನು ಇವನನ್ನ ಲವ್ ಮಾಡ್ತಿರೋ ವಿಷಯ ಗೊತ್ತಿದ್ರೂ ಮಾತಿಗಾದ್ರೂ ನೋವು ಮಾಡ್ಕೋಬೇಡ ಅಂದಿಲ್ಲ ಸಿದ್ದು. ಮತ್ತೆ ಸ್ವಾತಿಗೇನೆ ನೇರವಾಗಿನೇ ನನಗೆ ಸಿದ್ದು ಅಂದರೆ ಇಷ್ಟ ಅಂತ ಹೇಳಿದ್ದೆ. ಅವಳಾದರೂ ಇಬ್ಬರು ಲವ್ ಮಾಡ್ತಿರೋ ವಿಷಯ ನನ್ನ ಮುಂದೆ ಹೇಳ್ಕೊಂಡಿಲ್ಲ. ಇವರಿಬ್ಬರು ಯಾಕೆ ಈ ಥರ ಮಾಡಿದ್ರು ಅಂದರೆ ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಏನು ಜಗತ್ತಿದು, ಎಲ್ಲರೂ ಸ್ವಾರ್ಥಿಗಳೇ. ಹೋಗ್ಲಿ ಬಿಡು, ಅವರಿಬ್ಬರಾದರೂ ಜೀವನ ಪೂರ್ತಿ ಖುಷಿಯಾಗಿರಲಿ. ಇನ್ನೇನು ಮೋಹನ್ ಅವರು ಒಪ್ಕೋತಾರೆ, ಸ್ವಾತಿ ಮತ್ತು ಸಿದ್ದು ಮದುವೆ ಆಗುತ್ತೆ. ಇಷ್ಟೆಲ್ಲ ಮುಗಿದ ಮೇಲೆ ನಾ ಇಲ್ಲೇ ಇದ್ದರೆ ನನಗೆ ಹುಚ್ಚೆ ಹಿಡಿಯುತ್ತೆ. ಮೊದಲು ಊರಿಗೆ ಹೋಗಬೇಕು ಎಂದು ಯೋಚಿಸಿ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟಳು ಸಾಕ್ಷಿ. ಇತ್ತ ಸಿದ್ದು ಮೋಹನ್ ರೂಮಿಗೆ ಬಂದು, ಅಣ್ಣ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದನು. ಹೇಳು ಸಿದ್ದು, ಏನು ಎಂದು ಕೇಳಿದನು ಮೋಹನ್. ಅಣ್ಣ, ಅದು ಸ್ವಾತಿ ಮುತ್ತು ಅನ್ನೋರನ್ನ ಪ್ರೀತಿಸಿದಳೆ ಅಣ್ಣ, ಅದಕ್ಕೆ ಅವರಿಬ್ಬರನ್ನ ಸೇರಿಸ್ಬೇಕು ಅನ್ನೋದು ನನ್ನ ಆಸೆ ಅಣ್ಣ ಎಂದನು ಸಿದ್ದು. ಏನೋ ಹೇಳ್ತಿದೀಯ ನೀನು? ಇವತ್ತು ನನ್ನ ಮತ್ತು ಸ್ವಾತಿ ಎಂಗೇಜ್ಮೆಂಟ್ ಕಣೋ, ಇವಾಗ ಬಂದು ಹೇಳ್ತಿದೀಯಲ್ಲ, ನಿನ್ನ ಬುದ್ಧಿಗೇನಾಗಿದೆ ಎಂದು ಕೋಪದಿಂದ ಬೈದನು ಮೋಹನ್. ಅಣ್ಣ, ಅದು ಆಗಲ್ಲಣ್ಣ, ನಾ ಹೇಳೋದನ್ನು ಸ್ವಲ್ಪ ಕೇಳು ಎಂದು ನಡೆದ ಎಲ್ಲ ವಿಷಯಗಳನ್ನು ಮೋಹನ್ಗೆ ತಿಳಿಸಿದ ಸಿದ್ದು. ಅಯ್ಯೋ ಹೌದೇನೋ, ಅಂದರೆ ಅವರಿಬ್ಬರು ಇವತ್ತವರೆಗೂ ತಮ್ಮಲ್ಲಿರೋ ಪ್ರೀತಿನ ಹಂಚಿಕೊಂಡಿಲ್ವಾ? ಈಗಿನ ಕಾಲದಲ್ಲೂ ಈ ಥರ ಲವರ್ಸ್ ಇರ್ತಾರಾ ಎಂದು ಆಶ್ಚರ್ಯದಿಂದ ಕೇಳಿದನು ಮೋಹನ್. ಹೌದು ಅಣ್ಣ, ಅಂಥ ಪವಿತ್ರವಾದ ಪ್ರೀತಿಗೆ ಮೋಸ ಆಗಬಾರ್ದು ಅನ್ನೋದು ನನ್ನ ಆಸೆ ಅಣ್ಣ, ನೀನು ಏನಂತೀಯ ಎಂದು ಸ್ವಲ್ಪ ಭಯದಲ್ಲೇ ಕೇಳಿದನು ಸಿದ್ದು. ಏನು ಮಾಡಬೇಕು ಅಂತ ತಿಳಿತಿಲ್ಲ ಕಣೋ, ಅಪ್ಪ ಅಮ್ಮ ನೋಡಿದರೆ ಸ್ವಾತಿ ನಮ್ಮ ಮನೆ ಸೊಸೆಯಾಗಿ ಬರ್ತಾಳೆ ಅಂತ ತುಂಬ ಖುಷಿಯಾಗಿದ್ದಾರೆ. ಎಷ್ಟೋ ವರ್ಷ ಆದಮೇಲೆ ಅವ್ರ ಮುಖದಲ್ಲಿ ಮೊದಲಿನ ನಗು ನೋಡಿದ್ದೀನಿ ಕಣೋ, ಇವಾಗ ಹೋಗಿ ಹೇಗೋ ಇದನ್ನೆಲ್ಲ ಹೇಳೋದು ಎಂದು ಯೋಚಿಸುತ್ತಾ ಕುಳಿತನು ಮೋಹನ್. ನೀನು ಹೇಳ್ತಿರೋದು ನಿಜ ಅಣ್ಣ, ಆದರೆ ನೀವಿಬ್ಬರು ಮದುವೆ ಆದರೆ ಇಬ್ಬರು ಮನಸ್ಸಿಗೂ ನೆಮ್ಮದಿ ಇರೋಲ್ಲ. ಆಮೇಲೆ ದೊಡ್ಡಮ್ಮ ದೊಡ್ಡಪ್ಪ ಇಬ್ಬರು ದಿನ ಕೊರಗಬೇಕಾಗುತ್ತೆ ಅಣ್ಣ, ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡು ಎಂದನು ಸಿದ್ದು. ತುಂಬ ಹೊತ್ತು ಯೋಚಿಸಿದ ಮೋಹನ್, ಆಯಿತು ಕಣೋ, ಈ ವಿಷಯ ಅಪ್ಪ ಅಮ್ಮನ ಹತ್ರ ಮಾತಾಡೋಣ, ಅವ್ರು ಏನು ಹೇಳ್ತಾರೋ ಎಂದು ಟೆನ್ಷನ್ ಮಾಡಿಕೊಂಡು ಸಿದ್ದುನನ್ನು ಕರೆದುಕೊಂಡು ಹಾಲ್ಗೆ ಬಂದನು ಮೋಹನ್. ಅಪ್ಪ ಅಮ್ಮ ಬೇಗ ಬನ್ನಿ ಎಂದು ಕರೆದನು ಮೋಹನ್. ಅಲ್ಲಿಗೆ ಬಂದ ಮೋಹನ್ ಅವರ ತಂದೆ ತಾಯಿ, ಏನೋ ಆಗಿದೆ ನಿಂಗೆ, ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಎಂದು ಗಾಬರಿಯಿಂದ ಕೇಳಿದರು. ಅದೇ ಸಮಯಕ್ಕೆ ಅಲ್ಲಿಗೆ ಗಣೇಶ್ ಮತ್ತು ಪವಿತ್ರ ಅವರು ಕೂಡ ಬಂದರು. ಏನಾಗಿರಬಹುದು ಎಂದು ಗಾಬರಿಯಿಂದ ಎಲ್ಲರೂ ಮೋಹನ್ ಮುಖವನ್ನೇ ನೋಡುತ್ತಾ ನಿಂತುಬಿಟ್ರು. ಎಲ್ಲರೂ ಗಾಬರಿಯಾಗಿರುವುದನ್ನು ಗಮನಿಸಿದ ಮೋಹನ್, ಅಪ್ಪ ಅದು ಒಂದು ವಿಷಯ ಹೇಳಬೇಕಿತ್ತು, ಆದರೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲಪ್ಪ ಎಂದು ಬೇಸರದಿಂದ ಹೇಳಿದನು ಮೋಹನ್. ಏನೋ ಆಗಿದೆ ನಿಂಗೆ, ಏನು ಮಾತಾಡ್ತಿದೀಯಾ, ಏನು ಹೇಳಬೇಕು ಅಂದ್ಕೊಂಡಿದೀಯಾ, ಸರಿಯಾಗಿ ಹೇಳು ಎಂದು ಕೇಳಿದರು ಮೋಹನ್ ಅವರ ಅಪ್ಪ. ದೊಡ್ಡಪ್ಪ ನಾನು ಹೇಳ್ತೀನಿ ಎಂದು ಇಲ್ಲಿಯವರೆಗೂ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿ ಹೇಳಿದನು ಸಿದ್ದು. ಇದನ್ನು ಕೇಳಿಸಿಕೊಂಡ ಗಣೇಶ್ ಅವರು, ಏನೋ ಮಾತಾಡ್ತಿದೀಯ ಸಿದ್ದು ನೀನು, ತಲೆ ಸರಿಯೇ ಇದೆಯೋ ಇಲ್ವೋ ನಿನಗೆ ಎಂದು ಗದರಿದರು. ಚಿಕ್ಕಪ್ಪ ಪ್ಲೀಸ್ ಕೋಪ ಮಾಡ್ಕೋಬೇಡಿ, ನಿಧಾನವಾಗಿ ಮಾತಾಡೋಣ, ಇದರಲ್ಲಿ ಯಾರದೂ ತಪ್ಪಿಲ್ಲ ಎಂದನು ಮೋಹನ್. ಏನೋ ನಿಧಾನವಾಗಿ ಮಾತಾಡೋದು, ನಿಂಗೆ ಬುದ್ಧಿ ಇಲ್ವಾ? ಇವತ್ತು ಎಂಗೇಜ್ಮೆಂಟ್ ಇದೆ, ಇವತ್ತು ಬಂದು ಲವ್ವು ಅದು ಇದು ಅಂತಿದ್ದಾನೆ ಈ ಸಿದ್ದು, ಅದಕ್ಕೆ ನಿನ್ನ ಸಪೋರ್ಟ್ ಬೇರೆ ಎಂದು ರೇಗಿದರು ಮೋಹನ್ ಅವರ ಅಪ್ಪ. ಅಪ್ಪ ಆಗಲ್ಲ, ಇವಾಗ ನಾನೇನಾದರೂ ಸ್ವಾತಿನ ಮದುವೆ ಆದರೆ ಜೀವನ ಪೂರ್ತಿ ಎಲ್ಲರೂ ಚಿಂತೆಯಲ್ಲೇ ಇರಬೇಕಾಗುತ್ತೆ, ಸ್ವಲ್ಪ ಯೋಚನೆ ಮಾಡು ಎಂದು ಹೇಳಿದನು ಮೋಹನ್. ಹೌದು ಅಣ್ಣ, ಮೋಹನ್ ಹೇಳ್ತಿರೋದು ಸರಿಯಾಗಿಯೇ ಇದೆ, ಮದುವೆಗೂ ಮುಂಚೆನೇ ಗೊತ್ತಾಗಿದೆ ಎಲ್ಲ ವಿಷಯ, ನಾವು ನಿಧಾನವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರಬೇಕು ಅಣ್ಣ ಎಂದರು ಗಣೇಶ್. ಏನೋ ಗಣೇಶ್, ನೀನು ಮಕ್ಕಳು ಜೊತೆ ಸೇರಿ ಈಗ ಮಾತಾಡ್ತಾ ಇದೀಯಾ? ಸಮಾಜದಲ್ಲಿ ಒಳ್ಳೆ ಗೌರವ ಇಟ್ಕೊಂಡು ಬದುಕ್ತಿರೋರು ನಾವು, ಇವಾಗ ಸಡನ್ನಾಗಿ ಎಂಗೇಜ್ಮೆಂಟ್ ಮಾಡಲ್ಲ ಅಂದರೆ ನನ್ನ ಮತ್ತು ನನ್ನ ಮಗನ ಗೌರವ ಏನಾಗಬೇಕು ಎಂದು ಬೇಸರದಿಂದ ಹೇಳಿದರು ಮೋಹನ್ ಅವರ ಅಪ್ಪ. ಹೌದು ಅಣ್ಣ, ನೀನು ಹೇಳೋದು ನಿಜ ಅಣ್ಣ, ಆದರೆ ಒಂದ್ಸಲ ಮಕ್ಕಳ ಬಗ್ಗೆ ಯೋಚನೆ ಮಾಡು ಎಂದರು ಗಣೇಶ್ ಅವರು. ಹೌದ್ರಿ, ಒಂದ್ಸಲ ನಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಎಂದರು ಮೋಹನ್ ಅವರ ಅಮ್ಮ. ತುಂಬ ಸಮಯ ಯೋಚಿಸಿದ ಮೇಲೆ ಆಯಿತು, ಇವಾಗಲೇ ಹೋಗಿ ರಾಜಾರಾಮ್ ಅವರಿಗೆ ಎಲ್ಲ ವಿಷಯ ತಿಳಿಸಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸೋಣ ಎಂದು ಒಲ್ಲದ ಮನಸ್ಸಿನಿಂದ ಹೊರಗಡೆ ಬಂದರು ಮೋಹನ್ ಅವರ ಅಪ್ಪ. ಅವರ ಹಿಂದೆಯೇ ಎಲ್ಲರೂ ಗೊಂದಲದ ಮನಸ್ಥಿತಿಯಿಂದ ಹೊರಬಂದರು. ಎಲ್ಲರೂ ಕಾರಲ್ಲಿ ರಾಜಾರಾವ್ ಮನೆಗೆ ಹೊರಟರು. ದಾರಿ ಮಧ್ಯೆ ದೊಡ್ಡ ಆಘಾತವೇ ಕಾದಿತ್ತು.